ಊರಿಗೆ ಬಂದಿದ್ವಿ ಹಬ್ಬಕ್ಕೆ ಅಂಡ್ ಇವಾಗ ರಿಟರ್ನ್ ಹೋಗ್ತಾ ಇದೀವಿ. ಅಂಡ್ ಹಬ್ಬದ ದಿನನೇ ಹಾಲು ಉಗ್ಸೋಣ ಅನ್ಕೊಂಡಿದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಉಗ್ಸಕ್ಕಾಗ್ಲಿಲ್ಲ. ಅಂಡ್ ಗ್ಯಾಸ್ ಸಿಗ್ಲಿಲ್ಲ. ಸೊ ಹಂಗಾಗಿ ಹಾಲು ಉಗ್ಸಕ್ಕಾಗ್ಲಿಲ್ಲ. ಮತ್ತೆ ನೋಡಿ ಕಾರ್ ಫುಲ್ ಲಗೇಜ್ ತುಂಬಿಕೊಂಡಿದೆ, ಖಾಲಿ ಆಗಿತ್ತು, ಮತ್ತೆ ಲಗೇಜ್ ತುಂಬಿಕೊಂಡಿದೆ. ಅಕ್ಕಿ, ರಾಗಿ, ಇನ್ನು ಸ್ವಲ್ಪ ಸ್ವಲ್ಪ ಮಾವ ಏನೇನೋ ತುಂಬಿಸಿ ಕಲಿಸಿದ್ದಾರೆ, ಕಾಯಿ ಎಲ್ಲ. ಸೊ ಹಾಗೆ ಲಗೇಜ್ ಫುಲ್ ಆಗಿದೆ. ಅಂಡ್ ಇವಾಗ ಬ್ಯಾಂಗ್ಳೂರ್ ಹೋಗ್ತಾ ಇದೀವಿ. ಸೋಮವಾರ ಹಾಲು ಉಗ್ಸೋ ಪ್ಲಾನ್ ಇದೆ. ಸೊ ಗೈಸ್ ಏನು ನನ್ನ ಮೈದನ ಹೊತ್ಕೊಂಡು ಹೋಗ್ತಿದ್ದೀನಿ ಬೆಂಗಳೂರಿಗೆ. ಸೊ ಅದನ್ನ ಕರ್ಕೊಂಡು ಹೋಗ್ತಿದ್ದೀನಿ. ಅಂಡ್ ಅಪ್ಪ ಅಮ್ಮ ಬರೋ ಪ್ಲಾನ್ ಕೂಡ ಇತ್ತು, ಬಟ್ ಏನು ಅಂದ್ರೆ ಅಲ್ಲಿ ದೇವಸ್ಥಾನ ಪೂಜೆ ಮಾಡಬೇಕು, ಅದಕ್ಕೆ ಜನ ಇಲ್ಲ, ಅದೆಲ್ಲ ಅರೇಂಜ್ ಮಾಡಿ ಅವರು ಬರ್ತಾರೆ. ಸೊ ನಾವು ಮತ್ತೆ ಅಲ್ಲಿ ಹೋದ ತಕ್ಷಣ ಇನ್ನೂ ಏನು ಸೆಟ್ ಮಾಡಿಲ್ಲ ಅಲ್ವಾ, ನಾವು ಮನೆಯಲ್ಲಿ ಇರೋಕೆ ಕಷ್ಟ ಆಗುತ್ತೆ ಅಂತ ಹೇಳಿ ನಾವೇನೆ ಸೋಮವಾರ ಸಂಜೆ ಹೊರಡಿ ಅಂತ ಹೇಳಿದ್ದೀವಿ. ಸೊ ನಾವು ಸೋಮವಾರ ಬೆಳಗ್ಗೆ ಹಾಲು ಉಗಿಸ್ತೀವಿ, ಅವರು ಮಧ್ಯಾಹ್ನ ಬರ್ತಾರೆ. 3 ಗಂಟೆ ಟ್ರೈನಿಗೆ ಬರ್ಬೋದಲ್ಲ? ಎಂತದ ಗೊನ ಬರ್ತಾರೆ. ಸೋಮವಾರ ಮಧ್ಯಾಹ್ನ ಹೊರಡ್ತಾರೆ. ಸೊ ಸಂಜೆ ಅಷ್ಟೊತ್ತಿಗೆಲ್ಲ ರೀಚ್ ಆಗ್ತಾರೆ. ಅಷ್ಟೊತ್ತಿಗೆ ನಾವು ಹಾಲೆಲ್ಲ ಉಗಿಸಿ ಆಗಿರುತ್ತೆ. ಸೊ ಈ ಒಂದು ಬ್ಲಾಗ್, ನಾವು ಊರಿಗೆ ಬಂದು ಊರಲ್ಲಿ ಬ್ಲಾಗ್ ಎಲ್ಲ ಮಾಡೋಕ್ಕಾಗಲಿಲ್ಲ ನನಗೆ. ಬರುವಾಗ ಬ್ಲಾಗ್ ಮಾಡಿದ್ದೆ, ಬಟ್ ರೀಸೆಂಟ್ ಲಾಸ್ಟ್ ಒಂದು ಬ್ಲಾಗ್ ಅಪ್ಲೋಡ್ ಮಾಡಿದ್ದೀನಲ್ವ, ಸೊ ಆ ಬ್ಲಾಗ್ದು ಕ್ಲಿಪ್ಪಿಂಗ್ಸ್ ಎಲ್ಲ ಇತ್ತು. ಸ್ಟೋರೇಜ್ ಜಾಸ್ತಿ ಆಗಿದೆ ಅಂತೇಳಿ ಡಿಲೀಟ್ ಮಾಡೋಕ್ಕೆ ಹೋಗಿ ನಾನು ಊರಿಗೆ ಹೋಗುವಾಗ ಮಾಡಿದ ಬ್ಲಾಗ್ಸ್ ಕೂಡ ಡಿಲೀಟ್ ಆಗಿದೆ. ಕೆಲವೊಂದು ಕ್ಲಿಪ್ಪಿಂಗ್ಸ್ ಇದ್ದರೆ ಅದನ್ನ ಆ್ಯಡ್ ಮಾಡಿರ್ತೀನಿ. ಸೊ ಅಷ್ಟೇ. ಈಗ ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿ. ಆ್ಯಂಡ್ ಅಷ್ಟೇ. ಆ್ಯಂಡ್ ಇದು ಕೂಡ ಹಾಗೆ ಸುಮ್ಮನೆ ಒಂದು ರ್ಯಾಂಡಮ್ ಬ್ಲಾಗ್. ಆ್ಯಕ್ಟಿವ್ ಆಗಿರ್ಬೇಕಲ್ವಾ, ಸೊ ಹಾಗಾಗಿ ಬ್ಲಾಗ್ಸ್ ಹಾಕ್ತಾ ಇರಬೇಕು ಅಂತ ಮಾಡ್ತಿದ್ದೀನಿ. ಎಲ್ಲರೂ ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಹೋಗಿ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ಪ್ಲ್ಯಾನ್ಸ್ ಇದೆ ಮಾಡಬೇಕು ಅಂತ, ಬಟ್ ಟೈಮ್ ಸಿಗ್ತಾ ಇಲ್ಲ. ಒನ್ಸ್ ಎಲ್ಲ ಫುಲ್ ಸೆಟ್ ಆಗಿ ಮನೆ ಎಲ್ಲ ನೀಟಾಗಿ ಸೆಟ್ ಆದಮೇಲೆ ನಾವು ಕಂಟೆಂಟ್ ವೀಡಿಯೋಸ್ನ ಮಾಡ್ತೀವಿ. ಸೊ ಅದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಶೇರ್ ಮಾಡಿ. ಆದಷ್ಟು ವಿಡಿಯೋಸ್ನ ಶೇರ್ ಮಾಡಿದಷ್ಟು ನಮಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಬಂದಷ್ಟು ನಮಗೆ ವಿಡಿಯೋಸ್ ಮಾಡೋದಕ್ಕೆ ಇನ್ನೂ ಎಂಕರೇಜ್ಮೆಂಟ್ ಸಿಗುತ್ತೆ. ಆ್ಯಂಡ್ ನೋಡಿ, ನಾನು ಮೈದನ್ನ ಕರ್ಕೊಂಡು ಹೋಗ್ತಿದ್ದೀನಿ ಬೆಂಗಳೂರಿಗೆ. ಅವ್ನು ಕರ್ಕೊಂಡೋಗಿ ಸ್ವಲ್ಪ ಕಂಟೆಂಟ್ ವೀಡಿಯೋಸ್ ಮಾಡ್ತೀನಿ ಅಲ್ಲ ಮೈದು? ಅಷ್ಟೇ. ಹೆಂಗೆ ಅಷ್ಟೇ ಮೈದು? ಅಷ್ಟೇ ಅಷ್ಟೇ ಗೈಸ್. ಟೀ ಕುಡಿಯಕ್ಕೆ ಬಂದ್ವಿ. ಟೀನಾ ಕಬ್ನಲ್ಲ, ಟೀ ಕುಡಿಬೇಕಂತೆ. ಸೊ ಟೀ ಕುಡಿಯಕ್ಕೆ ಬಂದ್ವಿ ಗೈಸ್. ಟೀ ಕುಡಿಬೇಕಂತೆ? ನೀನ್ ಕುಡಿಯಲ್ವಾ? ನಾನು ಕುಡಿತೀನಿ ಗೈಸ್. ನನ್ನ ಗಂಡ ಕಲ್ಲಂಗಡಿ ಹಣ್ಣು ತಿಂತವನೆ, ಹೆಲ್ತ್ ಕಾನ್ಶಿಯಸ್. ಟೀ ಕಾಫಿ ಕುಡಿಯಲ್ಲ ಅಲ್ಲಡಮ್ಮ. ಏನು ಇವನು ಟೀ, ನಾನು ಕಾಫಿ ಕುಡ್ಕೊಂಡು ತಿನ್ಕೊಂಡು ಈಗ ಸೀದಾ ಬೆಂಗಳೂರಿಗೆ ಒಂದು 3:30, ಇನ್ನೊಂದು 1.5 ಅವರಲ್ಲಿ ನಾವು ರೀಚ್ ಆಗ್ತೀವಿ. ಮುಂದೆ ಕಾಲಿಡಕ್ಕೂ ಜಾಗ ಇಲ್ಲ, ಅಷ್ಟು ಲಗೇಜ್ ತುಂಬಿದ್ದಾರೆ ಇವರು. ನಾನಿಲ್ಲ, ಆರಾಮ ಮಲ್ಕೊಳಕ್ ಜಾಗ ಮಾಡ್ತೀನಿ. ಅವನು ಇಲ್ಲಿ ಮಲ್ಕೊಳಕ್ ಜಾಗ ಮಾಡ್ಕೊಂಡಾನೆ, ಬಟ್ ಕೆಳಗೆಲ್ಲ ಫುಲ್ ಆಗಿದೆ. ಆ ಕಡೆನು ಎಲ್ಲಿ ಫುಲ್ ಆಗಿಲ್ಲ. ನಾ ಮಂಕೊಂಬೋದು ಆರಾಮಾಗಿ. ಕೆಳಗೆ ನಾನು ಮಂಕೊಂತೀನಿ, ಇಬ್ರು ಮಂಕೊಂಬೋದು ನನ್ನಂತಾರು. ಶೋ ಕಾಫಿ ಕುಡ್ದಾಯ್ತು, ಈಗ ಹೋಗುದು ಗಾಯ್ಸ್. ನಾವು ಬ್ಯಾಂಗ್ಳೂರ್ ರೀಚ್ ಆದ್ವಿ. ಇಲ್ಲಿ ರೀಚ್ ಆಗಿ ಟೀ ಕುಡಿಯೋಕೆ ಬಂದ್ವಿ. ಅಗೇನ್ ನಮ್ಮ ಸುಜನ್ ಅವ್ರ ಹತ್ರ ಬಂದಿದ್ದೀವಿ. ಅವರು ನಾಳೆ ನಮ್ಮ ಮನೆಗೆ ಹಾಲು ಉಗ್ಸೋಕ್ಕೆ ಟೈಮಿಂಗ್ಸ್ ಮತ್ತು ದಿನ ಚೆನ್ನಾಗಿದೆಯಾ ಅಂತ ಕೇಳ್ತಿದ್ದಾರೆ. ಐನೋರು ಏನು ಮಾಡಿದ್ರು ಇಷ್ಟೊತ್ತು? ಕೇಳಿದ್ರು. ಅದಲ್ಲ, ಏನು ಮಾಡಿದ್ರು ಇಷ್ಟೊತ್ತು ಅಂತ. ಜ್ಯೂಸ್ ಕುಡಿದ್ರಾ? ಸೊ ಇಲ್ಲೇ ಕ್ರಿಕೆಟ್ ಆಡ್ತಿರ್ತಾರೆ. ಆ್ಯಂಡ್ ಇಲ್ಲಿ ಎಲ್ಲ ಅಂಗಡಿಗಳಿದ್ದಾವೆ. ಈವ್ನಿಂಗ್ ಬಂದು ಇಲ್ಲಿ ಕೂತ್ಕೊಳ್ಳೋಕ್ಕೆ, ಟೀ ಕುಡಿಯೋಕ್ಕೆ, ಫ್ರೆಂಡ್ಸ್ ಎಲ್ಲ ಚಿಟ್ ಚಾಟ್ ಮಾಡೋಕ್ಕೆ ಚೆನ್ನಾಗಿದೆ.
ಏನಾರು ಮಾತಾಡ ಸ್ವಲ್ಪ. ನೀವ್ ಯಾರು ಮಾತಾಡಲ್ಲ ಆಯ್ತಾ, ನನ್ನ ಬ್ಲಾಗ್ ಬೋರ್ ಅನ್ಸುತ್ತೆ, ಮಾತಾಡ್ರಿ ಸ್ವಲ್ಪ. ಅವನಂತೂ ವೇಸ್ಟ್. ಅವ್ನ್ ಮೊನ್ನೆ ಮಾಡಿದ್ನಲ್ಲ ಎಕ್ಸ್ಪ್ರೆಷನ್, ಅದ್ನ ಹಾಕಿದೀನಿ ಬ್ಲಾಗ್ ಅಲ್ಲಿ. ನೀನ್ ಡಿಕ್ಕಿ ಒಳಗೆ ಕುತ್ಕೊಂಡ್ಬಿಡು. ಜಾಗನೇ ಇಲ್ಲ, ಕುತ್ಕೋ, ಹೆಂಗ ಅಡ್ಜಸ್ಟ್ ಮಾಡೋಣ. ನೀನ್ ಡಿಕ್ಕಿ ಒಳಗೆ ಕುತ್ಕ. ಸೊ ಇವಾಗ ಇನ್ನೊಂದ್ಸಲ ಗ್ಯಾಸ್ ಚೆಕ್ ಮಾಡೋಣ ಅಂತ ಹೋಗ್ತಿದೀವಿ. ಎಲ್ಲಾದ್ರೂ ಸಿಗ್ಬೋದು ಏನೋ ಅಂತ ನೋಡೋಣ ಗೈಸ್. ಇವಾಗ ಎಲ್ಲ ಲಗೇಜಸ್ ತಗೊಂಡು ನಾವು ಹೋಗ್ತಿದೀವಿ ನಮ್ಮ ಹೊಸ ಮನೆಗೆ. ನೋಡಿ ಅಲ್ಲಿ ಸಿಂಧು ಕಾಣ್ತಾಳ ನಿಮ್ಗೆ. ಸಿಂಧು ಹಾಯ್. ಮೂಲೆಯಲ್ಲಿ ಕೂತಿದ್ದಾಳೆ, ಫುಲ್ ತುಂಬಿದೆ. ನಮ್ ಕಾರ್ ಒಳ್ಳೆ ಲಗೇಜ್ ಗಾಡಿ ಆದಂಗ ಆಗಿದೆ ಈಗ ಒಂದು ವಾರದಿಂದ. ಸೊ ಇವಾಗ ಹೋಗಿ ಹಾಲು ಕುಸ್ಬೇಕು ಗೈಸ್. ಹೋಗ್ತಾ ಇದೀವಿ. ಲಗೇಜಸ್ ಎಲ್ಲ ಇಳಿಸಿ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಹಾಲು ಉಕ್ಸ್ಬೇಕು. ಆ್ಯಂಡ್ ನಮಗೆ ಒಳ್ಳೆ ಟೈಮು ಒಂದು 3:30 to 4:30 ಇದೆ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಇವತ್ತು ನಾಳೆ ಒಳ್ಳೆ ಟೈಮ್ ಇಲ್ಲ ಅಂತೆ. ಬಟ್ ಏನು ಹಾಲು ಉಕ್ಕಿಸ್ಬೋದು, ಬಟ್ 3:30 ಇಂದ 4:30 ಒಳಗೆ ಉಕ್ಕಿಸ್ಬೇಕು. ಹಂಗೆ ನೋಡಿದ್ರೆ ಇವತ್ತು ನಾಳೆ 2 ದಿನ ಒಳ್ಳೆ ದಿನ ಇಲ್ಲ ಆ್ಯಕ್ಚುಲಿ. ಬಟ್ ಹಾಗೆ ಉಕ್ಕಿಸ್ಲೇಬೇಕು, ನಮಗೆ ಹೋಗ್ಲೇಬೇಕು. ಇವಾಗ ಆಪ್ಷನ್ ಇಲ್ಲ, ತುಂಬ ಕೆಲಸಕ್ಕೆ ದೂರ ಆಗುತ್ತೆ ಓಡಾಡೋಕ್ಕೆ. ಸೊ ಹಾಗಾಗಿ ಹಾಲು ಉಕ್ಸಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಉಕ್ಸ್ಬೇಕು ಅಂತ ಹೇಳಿ. ಸೊ 3:30 to 4:30 ನಮಗೆ ಟೈಮಿಂಗ್ಸ್ ಕೊಟ್ಟಿರೋದು. ಇವಾಗ ಟೈಮ್ ಬಂದು 1 o'clock. ಈಗ ಹೋಗಿ ಸ್ವಲ್ಪ ಅಲ್ಲಿ ವಾಚ್ಮನ್ ಎಲ್ಲ ಕ್ಲೀನ್ ಮಾಡಿದಾರೆ. ಬಟ್ ನಮ್ಮ ಸಮಾಧಾನಕ್ಕೆ ಒಂದ್ಸಲ ಗುಡಿಸಿ ಒರೆಸಿ ನೀಟಾಗೆಲ್ಲ ಸೆಟ್ ಮಾಡಿಕೊಂಡು ಹಾಲು ಉಕ್ಸೋಣ ಅಂತ ಹೋಗ್ತಿದ್ದೀವಿ. ಬನ್ನಿ ಹೇಗಿರುತ್ತೆ ಇವತ್ತು ಡೇ ಅಂತ ನೋಡೋಣ. ವರ್ಕ್ ನಡೀತಿದೆ, ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ದೆನ್ ಹಾಲು ಉಕ್ಸೋಣ ಅಂತ. ಯಾರ್ದು ನೋಡು ಕಾಲ್. ಸಿಂಧಕ್ಕ ಕಿಟಕಿ ಒರೆಸ್ತಾವಳೆ. ಮಾಡ್ರಿ ಬ್ಲಾಗೆ. ಮತ್ತೆ ನನ್ನ ಗಂಡ ರೀ ಬಾತ್ರೂಮ್ ಕ್ಲೀನ್ ಮಾಡ್ತಿದ್ದೀರಾ? ಇವ್ರಿಲ್ಲಿ ಬಾತ್ರೂಮ್ ಕ್ಲೀನ್ ಮಾಡ್ತಾರೆ. ನಾನು ದೇವ್ರ ಕೋಣೆ ಎಲ್ಲ ರೆಡಿ ಮಾಡ್ತಿದ್ದೀನಿ, ಎಲ್ಲ ಸೆಟ್ ಮಾಡಿಕೊಂಡು. ನನ್ನ ಗಂಡ ಇವಾಗ ಹೂವೆಲ್ಲ ತರೋಕ್ಕೆ ಹೋಗಿದ್ದಾರೆ. ಸೊ ಈಗ 3 ಗಂಟೆ, ಒಂದು 3:30ಗೆ ಟೈಮ್ ಚೆನ್ನಾಗಿದೆ ಅಂತೆ. ಸೊ 3:30ಗೆ ಉಕ್ಸೋಣ ಅಂತ ಹಾಲು. ಗೈಸ್ ಫೈನಲಿ ಇವಾಗ ಹಾಲು ಕುಡಿಸ್ತಾ ಇದ್ದೀವಿ. ಸಂಗೀತ ಹೋಗ್ಬಿಟ್ಲು, ಅವಳಿಗೆ ಟೈಮ್ ಆಯ್ತು ಶಿಫ್ಟ್ ಇದೆ ಅಂತ ಹೇಳಿ. ಸೊ ನಾವೇ ಇವಾಗ ಇಷ್ಟು ಜನ ಹಾಲು ಕುಡಿಸ್ತಾ ಇದ್ದೀವಿ. ಇವಾಗ ಬರೀ ಹಾಲು ಯಾವ ಥರ ಹೋಗ್ತದೆ ಅಂತ ನೋಡೋಣ. ಅಲ್ಲ, ಫುಲ್ ಸರ್ಕಲ್ ಆಗಿ ಬರ್ಬೇಕದು, ರೌಂಡ್ ಆಗಿ ಚಂದ ಹೋಗ್ಬೇಕು, ಅವಾಗ ಎಲ್ಲ ಒಳ್ಳೇದಾಗಿದೆ. ಸರ್ಕಲ್ ಆಗಿ ಅದು ಉಕ್ಕುತ್ತೇನ ಟೆನ್ಷನ್ ಆಗ್ತಿದೆ ಗೊತ್ತಾ ನಂಗೆ. ಹಾಲು ಬೀಳೋದು ಬೇಕು ನಂಗೆ. ನಮ್ಮ ಮನೆಯವರೆಲ್ಲ ವಿಡಿಯೋ ಕಾಲ್ ಮಾಡಿ ವಿಡಿಯೋ ಕಾಲಲ್ಲಿ ಹಾಲು ನೋಡ್ಬಿಟ್ರು, ಯಾರು ಬರ್ತಿಲ್ಲ, ಬರೋಕ್ಕಾಗೋದಿಲ್ಲ, ಸಾಕಾಗಿ ವಿಡಿಯೋ ಕಾಲ್ ಮಾಡಿ ವಿಡಿಯೋ ಕಾಲಲ್ಲೇ ನೋಡ್ಬಿಟ್ಟು ನಾವಿಲ್ಲ ಹಾಲು ತುಂಬ ಚೆನ್ನಾಗಿ ನಮ್ಗೆ ಟೆನ್ಷನ್ ಆಗಿರುತ್ತೆ ಹ್ಯಾಪಿ ಎಲ್ಲ ಒಳ್ಳೇದಾದ್ರೆ ಸಾಕು. ಪಕ್ಕ ಇರ್ರಿ. ಮನ್ಸೊಳಗೆ ಹೇಳ್ಕೊಂತಿದ್ರಾ? ಯಾರು ಅಲ್ಲ, ಸುಜನಣ್ಣ. ಓ, ನಿಮ್ ಬಾಯಿ ನೋಡಿದ್ರೆ ಗೊತ್ತಾಗ್ತೈತೆ ಹೇಳ್ತಿದ್ರ ಅಂತ. ಬರ್ರಿ ಹಾಲು ಕುಡಿಯೋಣ. ಇವ್ರು ಇಬ್ರಿಬ್ರು ಪೂಜಾರಿ ಕಂಡ್ರು ಇಲ್ಲಿ. ಸೊ ಗೈಸ್, ಇವಾಗ ಹಾಲು ಉಕ್ಸಿ ನಾವು ಹೊರಗಡೆ ಹೋಗ್ತಾ ಇದೀವಿ. ಏನು ಫರ್ನಿಚರ್ಸ್ ನೋಡ್ಬೇಕಂತ, ಎಲೆಕ್ಟ್ರಾನಿಕ್ಸ್ ನೋಡಕ್ಕೆ. ಸೊ ಅಷ್ಟೇ ಗೈಸ್, ಅಲ್ಲಿ ನಮಗೆ ಫರ್ನಿಚರ್ಸ್ ಇಷ್ಟ ಆಯ್ತು, ಬಟ್ ಕಾಸ್ಟ್ ಜಾಸ್ತಿ ಆಯ್ತು. ಆನ್ಲೈನಲ್ಲಿ ತುಂಬಾ ಕಮ್ಮಿ ಇದೆ, ಅಲ್ಲಿ ತುಂಬಾ ಜಾಸ್ತಿ ಅನಿಸ್ತು. ಸೊ ಹಾಗಾಗಿ ಏನು ತಗೊಳ್ಳಿಲ್ಲ. ನೆಕ್ಸ್ಟ್ ಇನ್ನೊಂದು ಶಾಪ್ ಅಲ್ಲಿ ಹೋಗಿ ನೋಡೋಣ ಅಂತ ಹೇಳಿ ಹೋಗ್ತಿದ್ವಿ. ಗೈಸ್, ನಮ್ಗೆ ಈಗ ಇಲ್ಲಿ ಹರ್ಷ ಸಿಕ್ಕಿದೆ. ಸೊ ಹರ್ಷಕ್ಕೆ ಫೈನಲಿ ನಾವು ಸೆಲೆಕ್ಟ್ ಮಾಡಿದ್ವಿ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಗೀಸರ್ ಆ್ಯಂಡ್ ವಾಟರ್ ಪ್ಯೂರಿಫೈಯರ್, ಇಷ್ಟು ಐಟಮ್ಸ್ ತಗೊಳ್ತಿದ್ದೀವಿ. ಆ್ಯಂಡ್
ಟೋಟಲ್ ಬಿಲ್ ಬಂದು 70 ಎಷ್ಟೋ ಚಿಲ್ಲರೆ. ಸೊ ಐಟಮ್ಸ್ ಯಾವ ಥರ ಇದೆ ಅಂತ ಆ್ಯಂಡ್ ಐಟಮ್ಸ್ ಯಾವುದೆಲ್ಲ ತೊಗೊಂಡಿದ್ದೀವಿ ಅಂತ ಹೇಳಿ ನಾಳೆ ಮನೆಗೆ ಬಂದಮೇಲೆ ತರಿಸ್ತೀವಿ ಗಾಯ್ಸ್. ಇವಾಗ ಶಾಪಿಂಗ್ ಎಲ್ಲ ಮುಗೀತು, ನಾಳೆ ಡೆಲಿವರಿ ಕೊಡ್ತಾರೆ. ಸೊ ಈಗ ನಾವು ಊಟ ಮಾಡ್ಲಿಕ್ಕೆ ಅಂತ ಬಂದಿದ್ದೀವಿ. ಇಲ್ಲೊಂದು ಹಳ್ಳಿ ಮನೆ ಊಟ ಅಂತ ಸಿಕ್ತು. ಸೊ ಅಲ್ಲಿ ಊಟ ಮಾಡಿಕೊಂಡು ಮನೆಗೆ ಹೋಗಿ ಅಡುಗೆ ಮಾಡೋಷ್ಟೆಲ್ಲ ಪೇಷನ್ಸ್ ಇಲ್ಲ. ಸೊ ಗೈಸ್ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಊಟ ಮಾಡಿಕೊಂಡು ಮನೆಗೆ ಹೋಗಿ ಮಲ್ಕೊಳ್ಳೋದೀಗ. ಗುಡ್ ಮಾರ್ನಿಂಗ್ ಗೈಸ್. ನೆನ್ನೆ ಹಾಲು ಉಗ್ಸೋದೆಲ್ಲ ಮುಗೀತು. ಇವತ್ತು ನಮ್ಮ ಮನೆಯಲ್ಲಿ ನಾವು ಟೀ ಮಾಡ್ತಿದ್ವಿ. ಸೊ ಬಿಗ್ ಬಾಸ್ಕೆಟಲ್ಲಿ ಆರ್ಡ್ರ್ ಮಾಡಿ ಐಟಮ್ಸ್ ಬೇಕಲ್ಲ, ನಾವಿನ್ನು ರೇಷನೆಲ್ಲ ಏನೂ ಮಾಡ್ಕೊಂಡಿಲ್ಲ. ಸೊ ನೆನ್ನೆ ಹಾಲು ಉಗ್ಸೋದು ಅಂತ ಅದಕ್ಕೆ ಬೇಕಾಗಿರೋ ಐಟಮ್ಸ್ ಮಾತ್ರ ತೊಗೊಂಬಂದ್ವಿ. ಆ್ಯಂಡ್ ಈಗ ಸ್ವಲ್ಪ ರೇಷನ್ ಐಟಮ್ಸ್ ಅಡುಗೆಗೆ ಬೇಕಾಗಿರೋವಂಥವನ್ನೆಲ್ಲ ಆರ್ಡ್ರ್ ಮಾಡಿಕೊಂಡು ಈಗ ಬಂತು. ಸೊ ಈಗ ಟೀ ಕುಡಿದು ಆಮೇಲೆ ಏನಾದರೂ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಆ್ಯಂಡ್ ಎಸ್, ಫೈನಲಿ ನಾವೊಂದು ಹೊಸ ಲೈಫ್ನ ಶುರು ಮಾಡೋದಕ್ಕೆ ಪುಟ್ಟದಾದಂಥ ಒಂದು ಪ್ರಪಂಚ ಕಟ್ಕೊಳ್ಳಿಕ್ಕೆ ಬಂದಿದ್ದೇವೆ. ಅದಕ್ಕೆ ಮೊದಲನೇ ಹೆಜ್ಜೆ ಒಂದು ಮನೆ. ಬಾಡಿಗೆ ಮನೆ ಆಗಿದ್ರು ಇಟ್ ವಾಸ್ ವೆರಿ 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 ಸ್ಪೆಷಲ್ ಫಾರ್ ಅಸ್. ಇವಾಗ ನಾನು ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಪುಳಿಯೋಗರೆ ಗ್ಯಾಸ್ ಇಲ್ಲದೆ ಇರೋ ಕಾರಣ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ ಗ್ಯಾಸ್. ಇಂಡಕ್ಷನಲ್ಲಿ ಎಷ್ಟು ಅಂತ ಮಾಡೋಕ್ಕಾಗುತ್ತೆ. ಸೊ ನನಗೆ ಟೀ ಮಾಡೋಷ್ಟರಲ್ಲೇ ಸಾಕಾಗೋಯ್ತು ಇಂಡಕ್ಷನಲ್ಲಿ. ನಾವು ರೂಮ್ ಮಾಡ್ಕೊಂಡಿದ್ದಾಗ ಗರ್ಲ್ಸ್ ನಾವು ಮಾಡ್ಕೋತಿದ್ವಿ ಇಂಡಕ್ಷನಲ್ಲಿ, ಬಟ್ ಅವಾಗ ಅಷ್ಟು ಹೆವಿ ಅನಿಸ್ತಿರ್ಲಿಲ್ಲ. ಈಗ ಎಲ್ಲ ಥರದ ಅಡುಗೆ ಎಲ್ಲ ಮಾಡಬೇಕಲ್ಲ, ಸೊ ಇಂಡಕ್ಷನಲ್ಲಿ ಸಾಕಾಗಲ್ಲ ಅನಿಸುತ್ತೆ. ಆದರೂ ಮಾಡಲೇಬೇಕು, ಆಪ್ಷನ್ ಇಲ್ಲ. ಸೊ ಇವಾಗ ಕ್ವಿಕ್ಕಾಗಿ ಆಗುವಂಥ ಏನಾದರೂ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಪುಳಿಯೋಗರೆ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ ರೆಡಿ ಆಗ್ತಿದ್ದಾರೆ ಕೆಲಸಕ್ಕೆ ಹೋಗೋಕ್ಕೆ. ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಕೂಡ ಕಾಲ್ ಮಾಡಿದರು ಬರ್ತಾರಂತ. ಈಗ ಅವರು ಕೂಡ ಬರ್ತಾರೆ. ಆ್ಯಂಡ್ ಮನೆ ಕೂಡ ಸೆಟ್ ಮಾಡಬೇಕು ಸ್ವಲ್ಪ. ಸೊ ಏನೇನಾಗುತ್ತೆ ಇವತ್ತು ಅಂತ. ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಅವರೇ ತೊಗೊಂಬಂದು ಡೆಲಿವರಿ ಮಾಡ್ತಾ ಇದ್ದಾರೆ ಇವಾಗ. ಅದು ಬ್ಲರ್ ಬರುತ್ತೆ, ಬೇಡ ಕಳಿಸ್ತೀಯ ನೀನು. ಗ್ಯಾಸ್ ಇದು ಗಿಫ್ಟ್, ಇದು ಕೆಟಲ್ ಗಿಫ್ಟ್. ಆ್ಯಂಡ್ ಇದೆಲ್ಲ ಫ್ರೀಯಾಗಿ ಗಿಫ್ಟ್ ಬಂದಿರೋದು. ಆ್ಯಂಡ್ ಇದು ಕಡಾಯಿ ಕೂಡ ಫ್ರೀ. ಮತ್ತು ಇನ್ನೊಂದು ಅದು ಕೂಡ ಫ್ರೀ ಅಷ್ಟೇ ಗಾಯ್ಸ್. ಐಟಮ್ಸ್ ಎಲ್ಲ ಬಂದಿದೆ. ಆ್ಯಂಡ್ ಇನ್ನೊಂದು ಚೂರು ಮನೆ ಸೆಟ್ ಮಾಡ್ಕೊಳಕ್ಕಿದೆ, ಅದೆಲ್ಲ ಮಾಡ್ಕೋತೀವಿ. ದೆನ್ ಅಷ್ಟೇ, ಮತ್ತೆ ಬೇರೆ ಬ್ಲಾಗ್ ಜೊತೆ ಬರ್ತೀನಿ. ಆ್ಯಂಡ್ ಮನೆ ಸೆಟ್ ಮಾಡೋದು ಅಂದರೆ ಸೆಟ್ ಮಾಡಿ ಆದಮೇಲೆ ಯಾವ ಥರ ಇರುತ್ತೆ ಅಂತೇಳಿ ನಾನು ಇನ್ನೊಂದು ಬ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ಬ್ಲಾಗ್ ಜೊತೆ ಬರ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು, ಬಾಯ್.